ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ರಾಮ, ಲಕ್ಷ್ಮಣ, ಸೀತಾ ಇವರು ಗುಹನ ಆತಿಥ್ಯವನ್ನು ಸ್ವೀಕರಿಸಿ ಅವನಿಂದ ಗುದ್ದಲಿ, ಸಲಿಕೆ ಇತ್ಯಾದಿಗಳನ್ನು ತಗೊಂಡು, ಜೊತೆಗೆ ಅವರು ಉಡಲಿಕ್ಕೆ 1, 2, 3 ನಾರು ಮಡಿಗಳನ್ನು ತಗೊಂಡು ಕಾಡಿನ ಕಡೆಗೆ ಬರ್ತಾರೆ. ಕಾಡಿನಲ್ಲಿ ದವಸ ಧಾನ್ಯಗಳನ್ನು ತಿನ್ನೋದು ಬೇಡ, ಗೆಡ್ಡೆ ಗೆಣಸುಗಳನ್ನು, ಹಣ್ಣು ಹಂಪಲುಗಳನ್ನು ತಿನ್ನೋಣ ಅಂತ ರಾಮ ಹೇಳಿದಾಗ ಲಕ್ಷ್ಮಣ ಒಪ್ಪೋದಿಲ್ಲ. ಬರೀ ಅವನ್ನೇ ತಿನ್ಕೊಂಡಿದ್ರೆ ಶಕ್ತಿ ಬರೋದಿಲ್ಲ. ನಾನು ದಿನ ಕಾಡಲ್ಲಿ ಹುಡುಕಿ ಬೀಜಗಳನ್ನು ತಗೊಂಡು ಬರ್ತೀನಿ, ಧಾನ್ಯದ ಬೀಜಗಳನ್ನು ತರ್ತೀನಿ, ಭೂಮಿನೂ ಚೆನ್ನಾಗಿದೆ, ಬೆಳೆ ಬರುತ್ತೆ ಅಂತ ಹೇಳ್ತಾನೆ. ಜೊತೆಗೆ ಕಾಡಿನಲ್ಲಿ ನಿಂಬೆ ಗಿಡಗಳು ತಾವಾಗೆ ಬೆಳೆದಿರುತ್ತವೆ, ಇವತ್ತು ಹುಡುಕೊಂಡು ಅದನ್ನು ತಗೊಂಡ್ಬರ್ತೀನಿ, ಅದನ್ನಾದರೂ ಹಾಕ್ಕೊಂಡ್ರೆ ಆಹಾರಕ್ಕೆ ರುಚಿ ಬರುತ್ತೆ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ಇನ್ನು ಕತೆಗೆ ಬರೋಣ. ಹುಡುಕಿದ್ರೆ ಸಮೃದ್ಧವಾಗಿ ಮೃಗಗಳ ಹಿಕ್ಕೆ ಸಿಗ್ತಿತ್ತು. ಶೇಖರಿಸಿ ಇಟ್ಕೊಂಡ್ರೆ ಅವುಗಳನ್ನೇ ಬೆರಣಿ ಹಾಗೆ ಬಳಸಬಹುದಿತ್ತು. ಅಂದರೆ ಕಲ್ಲನ್ನು ಬಡಿದು ಹೊರಡಿಸೋ ಬೆಂಕಿಯ ಕಿಡಿಯಲ್ಲಿ ಈ ಒಣಗಿದ ಬೆರಣಿಯನ್ನು ಬೇಗ ಹೊತ್ತಿಸಬಹುದಾಗಿತ್ತು. ಊರಿನಲ್ಲಾದರೆ ಹಸುವಿನ ಬೆರಣಿಯಂತೆ ಸಿಕ್ಕತ್ತೆ. ಆದರೆ ಇಲ್ಲಿ ಈ ಕಾಡು ಹಿಕ್ಕೆಯನ್ನು ಅದೇ ಥರ ಮಾಡಿ ಉರಿಸಿದಾಗ ಕೆಟ್ಟ ವಾಸನೆ ಬರ್ತಾ ಇತ್ತು. ಇವು ಮಾಂಸಾಹಾರಿ ಪ್ರಾಣಿಗಳ ಮಲ, ಅದಕ್ಕೆ ಈ ವಾಸನೆ. ಅಭ್ಯಾಸ ಆದರೆ ಸರಿ ಹೋಗುತ್ತೆ ಅಂತ ಲಕ್ಷ್ಮಣ ಎಲ್ಲವನ್ನು ವಿವರಿಸ್ತಾ, ಮಳೆಗಾಲಕ್ಕೆ ಇರಲಿ ಅಂದ್ಬಿಟ್ಟು 1-2 ಮರದ ಕೊಂಬೆಗಳನ್ನು ಕಡಿದು ಸೌದೆಯಾಗಿ ಸೀಳಿ ಜೋಡಿಸಿಡೋ ಯೋಚನೆಯನ್ನು ಅವನು ಹಾಕ್ಕೊಂಡ. ಲಕ್ಷ್ಮಣನ ಈ ಯೋಜನೆಯಲ್ಲಿ ರಾಮನಿಗೆ ಒಂದು ಧರ್ಮಚ್ಯುತಿ ಕಾಣಿಸ್ಕೊಳ್ತು. ವನವಾಸಿಗಳಾದವರು ಕೃಷಿಯಲ್ಲಿ ತೊಡಗಬಾರ್ದು, ಕೃಷಿಯಿಂದ ಬೆಳೆದದ್ದನ್ನು ತಿನ್ನಬಾರ್ದು, ಅದು ವ್ರತಭಂಗ ಮಾಡದ ಹಾಗೆ. ವನವಾಸ ಅನ್ನೋದು ಕೃತಯುಗದ ಜೀವನ. ಆ ಯುಗದಲ್ಲಿ ಕೃಷಿ ಇರಲಿಲ್ಲ. ಅದನ್ನು ಅವನು ಕಟ್ಟುನಿಟ್ಟಾಗಿ ಹೇಳಿಬಿಟ್ಟ. ನಮ್ಮ ಆಹಾರ ಸಮಸ್ಯೆಗೆ ಪರಿಹಾರ ಹುಡುಕ್ಲಿಕ್ಕೆ ಅಂದ್ಬಿಟ್ಟು ಉತ್ಸುಕನಾಗಿದ್ದ ಲಕ್ಷ್ಮಣನಿಗೆ ಅವನ ಮಾತು ಕೇಳಿ ಸಿಟ್ಟು ಬಂತು. ಕೃಷಿ ಜನ್ಯವಾದ ಧಾನ್ಯಗಳೆಲ್ಲ ಮೂಲದಲ್ಲಿ ವನದಲ್ಲಿ ಹುಟ್ಟಿದವೇ ಆಗಿದ್ವು. ಊರು ಕಟ್ಟಿ ಸ್ಥಿರವಾಗಿ ನೆಲೆಸಿದ ಮೇಲೆ ಜನರು ಆ ವನಜನ್ಯ ಬೀಜಗಳನ್ನೇ ಬಳಸಿದ್ರು, ಗೊಬ್ಬರ ಹಾಕಿದ್ರು, ಕೃಷಿಜನ್ಯ ಮಾಡಿದ್ರು. ಆದ್ದರಿಂದ ಧಾನ್ಯಗಳಿಗೆ ಮೈಲಿಗೆ ಏನು ಬಡಿಲಿಲ್ಲ. ಇದು ಸುಳ್ಳು ಅಂತ ಯಾವ ವೇದದಲ್ಲಿ ಹೇಳಿದೆ? ವನಜನ್ಯ ಧಾನ್ಯಗಳನ್ನು ನೆಚ್ಕೊಂಡ್ರೆ ನಮ್ಮ ಹೊಟ್ಟೆ ತುಂಬೋದಿಲ್ಲ. ನೋಡು, ನಿನ್ನ ತೋಳನ್ನು ನೋಡ್ಕೋ ಹೇಗೆ ಬತ್ತುತ್ತಾ ಇವೆ, ನಾನು ಕೂಡ ನಿಶಬ್ದನಾಗಿದ್ದೀನಿ, ಹಾಗೆ ಅತ್ತಿಗೆ ಮುಖವನ್ನು ನೋಡು ಹೇಗಾಗಿದ್ದಾಳೆ ಅಂತ ವಾದಿಸ್ದ. ರಾಮ ಹೂ ಅಂದ್ಲಿಲ್ಲ, ಹೂ ಅಂತಲೂ ಅಂದ್ಲಿಲ್ಲ. ಲಕ್ಷ್ಮಣ ತನ್ನ ಬಿಲ್ಲು, ಬಾಣ, ಖಡ್ಗದ ಜೊತೆಗೆ ಸಲಿಕೆ, ಗುದ್ದಿಗೆಗಳನ್ನು ತಗೊಂಡು ಹೊರಗಡೆ ಹೊರಟೋದ. ಚಿತ್ರಕೂಟದ ನಮ್ಮ ಮುಂಭಾಗದ ಶಿಖರ ಕಡಿದಾಗಿ ನೀಳವಾದ ಒಬ್ಬ ಹೆಂಗಸು ಆಕಾಶವನ್ನ ತಲೆ ಮೇಲೆ ಹೊತ್ತು ನಿಂತ ಹಾಗೆ ಕಾಣಿಸ್ತಿತ್ತು. ರಾಮ ಅದರ ನೋಟದಲ್ಲಿ ಮಗ್ನನಾದ. ನನ್ನನ್ನು ಕರ್ಕೊಂಡು ಗುಡ್ಡವನ್ನು ಇಳಿದ. ಶಿಖರ ಇನ್ನೂ ಉನ್ನತವಾಗಿ ವಿಜೃಂಭಿಸ್ತಿರೋ ಹಾಗೆ ನನಗೆ ಅನ್ನಿಸ್ತು. ವನದ ಬಳ್ಳಿಗಳಲ್ಲಿ ಕಂಗೊಳಿಸ್ತಿದ್ದ ವಿಧವಾದ ಪುಷ್ಪಗಳನ್ನು ನನಗೆ ತೋರಿಸ್ತಾ ಅವುಗಳ ಸುಕುಮಾರ ಚೆಲುವನ್ನು ವರ್ಣಿಸ್ತಾ ಇದ್ದ ರಾಮ. ಅವನ ಸಂಗಡ ನನಗೂ ನಿಸರ್ಗದ ಚೆಲುವಲ್ಲಿ ರುಚಿ ಹತ್ತುತ್ತಾ ಹೋಯಿತು. ಒಂದಿನ ಲಕ್ಷ್ಮಣ ಬಿಲ್ಲು, ಬಾಣ, ಕತ್ತಿಗಳ ಜೊತೆಗೆ ಹಾರೆ, ಗುದ್ಲಿ, ಕುಕ್ಕೆ ಅಲ್ಲದೆ ಒಂದು ಗೊಡಗೆಯನ್ನು ಹೊತ್ಕೊಂಡು ಹೊರಟ. ಯಾವುದೋ ಕೃಷಿ ಕೆಲಸಕ್ಕೆ ಇವನು ಹೋಗ್ತಾ ಇದ್ದಾನೆ ಅಂತ ನನಗನ್ನಿಸ್ತು. ಜೊತೆಗೆ ಅವನೊಬ್ಬನೇ ಇವುಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಮಣ್ಣಿನ ಕೆಲಸವನ್ನು ಮಾಡ್ತಾನೆ. ನಾನು ಯಾಕೆ ಹೋಗಿ ಕೈಲಾದ ಸಹಾಯ ಮಾಡಬಾರ್ದು ಅನ್ನಿಸ್ತು. ರಾಮನ ಅನುಮತಿಯನ್ನು ಕೇಳಿದೆ. ಹೋಗು ಅಂದ. ಆದರೆ ಲಕ್ಷ್ಮಣ ಬೇಡ ಅಂದ. ನಾನು ಬಿಡಲಿಲ್ಲ, ಹಠ ಮಾಡಿದೆ. ಭಾರ ಇಲ್ಲದೆ ಇರುವಂತಹ ಒಂದು ಗಡಿಗೆ, ಕುಕ್ಕೆಯನ್ನು ಹಿಡ್ಕೊಂಡು ಅವನ ಹಿಂದೆ ನಡೆದೆ. ನಮ್ಮ ಕುಟೀರದ ಗುಡ್ಡವನ್ನು ಇಳಿದು ಕಾಡಲ್ಲಿ 1-2 ಗಳಿಗೆ ನಡೆದ ಮೇಲೆ ಒಂದು ಸಮತಟ್ಟಾದ ಭೂಮಿ ಸಿಕ್ತು. ಕಲ್ಲುಗಳಿಲ್ಲ, ಬನಿಯಾದ ಹುಲ್ಲು ಬೆಳೆದ ಮೈದಾನ. ಲಕ್ಷ್ಮಣ ಒಂದು ಕಡೆಯಿಂದ ಅಗಿಲಿಕ್ಕೆ ಪ್ರಾರಂಭ ಮಾಡ್ದ. ಮಧ್ಯದಲ್ಲಿ ದಪ್ಪ ಕಲ್ಲುಗಳು ಸಿಕ್ಕಿದರೆ ಹಾರೆಯಿಂದ ಅವನ್ನು ಎಬ್ಬಿಸಿ ದೂರಕ್ಕೆ ಎಸೆತಿದ್ದ. ಒಣಗಿತ್ತು ನೆಲ. ಅಗೆದು ಹೆಂಟಿಯಾಗಿ ತಿರುವು ಬಿದ್ದ ಕಂದು ಬಣ್ಣದ ಮಣ್ಣಿತ್ತಲ್ಲಿ. ನಾನು ಅದುವರೆಗೂ ಸವಿದೇ ಇದ್ದಂತಹ ಸೂಕ್ಷ್ಮ ಗಂಧ ಅಲ್ಲಿ ಹರಡಕ್ಕೆ ಶುರು ಆಯಿತು. ನಿಧಾನವಾಗಿ ಉಸಿರನ್ನ ಎಳ್ಕೊಂಡೆ, ಅನುಭವಿಸ್ತಾನೇ ಇದ್ದೆ. ಬಗ್ಗಿ ಅಗಿತಿದ್ದ ಅವನ ಕುತ್ತಿಗೆ, ಎದೆಯಲ್ಲೆಲ್ಲ ಬೆವರು ಹನಿತಾ ಇತ್ತು. ಆಯಾಸ ಆಗಲ್ವ ಲಕ್ಷ್ಮಣ ಅಂದೆ. ಎತ್ತು ನೇಗ್ಲು ಇದ್ರೆ ಸುಲಭ, ಆದರೆ ಇಲ್ಲ, ಅದನ್ನು ಎಲ್ಲಿಂದ ತರೋದು ಅಂತ ಅಂದ. ಇದ್ದಕ್ಕಿದ್ದ ಹಾಗೆ ನನ್ನ ಮನಸ್ಸು ಎಲ್ಲಿಗೋ ಹೋಯಿತು. ಕೃಷಿಕರು
ನೊಗಕ್ಕೆ 2 ಎತ್ತುಗಳನ್ನು ಕಟ್ಟಿ ನೇಗಿಲಿಂದ ನೆಲವನ್ನು ಉತ್ತು ಒಳಗಿನ ಮಣ್ಣನ್ನು 2 ಭಾಗವಾಗಿ ಮೇಲಕ್ಕೆ ಎಬ್ಬೋದನ್ನು ನಾನು ನೋಡಿದ್ದೆ. ಅದು ನೆನಪಾಯಿತು. ಅದನ್ನೇ ಕಲ್ಪಿಸ್ಕೊಳ್ತಾ ನಿಂತ್ಕೊಂಡೆ. ಲಕ್ಷ್ಮಣ ಒಂದಷ್ಟು ಅಗಲವನ್ನು ಅಗೆದು ಮಣ್ಣಿನ ಹೆಂಟೆಯನ್ನು ಗುದ್ದಲಿಯ ಹಿಂಬದಿಯಿಂದ ಒಡೆದು ಸಮ ಮಾಡಿದ. ಮಣ್ಣಿನ ವಾಸನೆ ಇನ್ನೂ ದಟ್ಟ ಆಗ್ತಾ ಹೋಯಿತು. ಅವನು ಕಾಡಿನ ಒಳಗಡೆ ಹೋಗಿ ಕುಕ್ಕೆಯಲ್ಲಿ ಕೆಲವು ಧಾನ್ಯಗಳನ್ನು ತರ್ಕೊಂಡು ಬಂದ. ಸಾಲಾಗಿ ಬಿತ್ತಿದ ಮಣ್ಣನ್ನು ಮಗುಚಿ ಹಾಕಿದ. ಆನಂತರ ಗಡಿಗೆ ಹಿಡಿದು ಹತ್ರ ಇದ್ದ ಒಂದು ಹಳ್ಳಕ್ಕೆ ಹೋಗಿ ನೀರು ತುಂಬ್ಕೊಂಡು ಬಂದು ಅಗದ ಮಣ್ಣಿನ ಮೇಲೆ ಹಗುರವಾಗಿ ಚುಮ್ಕಿಸ್ದ. ನೀರು ಬಿದ್ದ ಮೇಲೆ ಆ ಮಣ್ಣಿನ ಗಂಧ ಸುಗಂಧವಾಯಿತು. ದಿನ ಇಲ್ಲಿಗೆ ಬರಬೇಕು, ಇದರ ವಾಸನೆಯನ್ನು ಶ್ವಾಸದ ಒಳಕ್ಕೆ ಎಳ್ಕೊಳ್ಬೇಕು ಅನ್ನೋ ಒಂದು ಆಸೆ ನನಗೆ ಹುಟ್ಟಿತು. ಈಗ ಕಾಡಿನೊಳಗೆ ಹೋಗಿ ಅಲ್ಲಲ್ಲಿ ಸಿಕ್ಕೋ ರಾಗಿ ನವಣೆಗಳನ್ನು ತಗೊಂಡು ಬರೋಣ. ಒಣಗಿಸಿದ ಮೇಲೆ ಅವು ಊಟಕ್ಕಾಗತ್ತೆ. ಆದರೆ ನೀನು ಒಬ್ಬಳೇ ಇಲ್ಲಿರಬೇಡ, ನನ್ನ ಜೊತೆ ಬಾ ಅಂತ ಅಂದ. ಅವನ ಸಂಗಡ ಹೋಗಿ ನಾನು ಕೂಡ ಧಾನ್ಯಗಳನ್ನು ತರಿತಾ ಕುಕ್ಕೆಗೆ ಹಾಕ್ತಾ ಹೋದೆ. ರಾಮನ ಜೊತೆ ಹಸಿರಿನ ಚೆಲುವನ್ನು ನೋಡ್ತಾ ಮೈ ಮರೆಯೋದಕ್ಕಿಂತ ಇದು ಹೆಚ್ಚು ಘನಿಷ್ಠವಾದ ಚೆಲುವಿನ ಅನುಭವ ಅಂತ ನನಗನ್ನಿಸ್ತು. 2 ಗಳಿಗೆನಲ್ಲಿ ಇಬ್ಬರು ಸೇರಿಕೊಂಡು ಕುಕ್ಕೆಯನ್ನು ತುಂಬಿಸಿದ್ವಿ. ಅವನು ಬೇಡ ಅಂದ್ರು ಕೇಳಿದೆ. ನಾನು ಕುಕ್ಕೆಯನ್ನು ತಲೆ ಮೇಲೆ ಹೊತ್ಕೊಂಡು ನಡೆದೆ. ಅವನು ಹಾರೆ, ಗುದ್ದಲಿ, ಬಿಲ್ಲು, ಬತ್ತಳಿಕೆ, ಕತ್ತಿಗಳನ್ನು ಹಿಡ್ಕೊಂಡು ನನ್ನ ಹಿಂದೆ ಬಂದ. ಆ ದಿನ ಬಿತ್ತಿದ ಬೀಜಗಳಿಗೆ ವಾರಕ್ಕೊಂದಿನವಾದರೂ ಹಳ್ಳದಿಂದ ಗಡಿಗೆಯಲ್ಲಿ ನೀರು ತಂದು ಹಾಕಬೇಕು. ನೀರು ಹಾಕೋ ದಿನ ನನ್ನನ್ನು ಕರ್ಕೊಂಡು ಹೋಗು ಅಂತ ಲಕ್ಷ್ಮಣನಿಗೆ ಒತ್ತಾಯ ಮಾಡಿದೆ. ಒಣಗಿದ ನೆಲಕ್ಕೆ ನೀರು ಚಿಮುಕಿಸಿದಾಗ ಹುಟ್ಟೋ ಮಣ್ಣಿನ ಗಂಧವನ್ನು ಉಸಿರಲ್ಲಿ ಎಳ್ಕೊಳ್ಳುವಾಗ ಉಂಟಾಗುವ ಸುಖಾನುಭವಕ್ಕೆ ನನ್ನ ಮನಸ್ಸು, ನನ್ನ ಜೀವ ಹಾತೊರಿತಾ ಇತ್ತು. ಹಾಗೇನೆ ಕಾಡಿನೊಳಗಡೆ ನಡೆದು ಧಾನ್ಯದ ಗಿಡಗಳನ್ನು ಹುಡುಕಿ ಧಾನ್ಯವನ್ನು ಸಂಗ್ರಹಿಸ್ಕೊಂಡು ತರೋದ್ರಲ್ಲಿ ಚಿಕ್ಕ ಮಕ್ಕಳಿಗೆ ಆಟದಲ್ಲಿ ದೊರೆಯುವಂತಹ ಹಿಗ್ಗು ಕೂಡ ನನಗೆ ಸಿಗ್ತಾ ಇತ್ತು. ಪ್ರತಿದಿನವೂ ಹೀಗೆ ಲಕ್ಷ್ಮಣನ ಜೊತೆ ಧಾನ್ಯ ಸಂಗ್ರಹಕ್ಕೆ ಹೋಗೋದು ಅಂತ ಆಸೆ ಹುಟ್ಕೊಂತು. ಆದರೆ ಪ್ರತಿದಿನವೂ ರಾಮನೊಬ್ಬನನ್ನೇ ಬಿಟ್ಟು ಹೋಗೋಕ್ಕೂ ಮನಸ್ಸಾಗಲಿಲ್ಲ. ಅವನಿಗೆ ಬೇಸರ ಆಗುವಂತಹ ಒಂದು ಹೆಜ್ಜೆಯನ್ನಿಡಕ್ಕೂ ಕೂಡ ನನ್ನ ಮನಸ್ಸು ಒಪ್ಪೋದಿಲ್ಲ. ಅಲ್ಲದೆ ಪ್ರತಿದಿನವೂ ಲಕ್ಷ್ಮಣನ ಜೊತೆಗೆ ಒಬ್ಬಳೇ ಕಾಡಲ್ಲಿ ತಿರುಗಾಡಿದ್ರೆ ರಾಮ ಆದರೂ ಏನು ಅಂದ್ಕೋತಾನೆ, ಯಾರ ಮನಸ್ಸು ಯಾವಾಗ ಹೇಗೆ ತಿರುಗುತ್ತೋ ಅನ್ನೋ ಒಂದು ಆತಂಕ ನನ್ನಲ್ಲಿ ತುಂಬ್ಕೊಂಡ್ಬಿಟ್ಟಿತ್ತು. ಹೀಗಾಗಿ ಪೈರಿಗೆ ನೀರುಣಿಸೋ ದಿನ ಮಾತ್ರ ಹೋಗ್ತಾ ಇದ್ದೆ. ನಾನೇ ಗಡಿಗೆಯಲ್ಲಿ ನೀರು ತಂದು ಚುಮುಕಿಸ್ತಿದ್ದೆ. ಮಣ್ಣಿನ ಪರಿಮಳವನ್ನು ಹತ್ತಿರದಿಂದಲೇ ಉಸಿರೊಳಗಳು ಎಳ್ಕೊಳ್ತಾ ಇದ್ದೆ. ಒಂದು ದಿನ ಮಧ್ಯಾಹ್ನ ಹಾರಕದ ಅನ್ನ ಬೇಯಿಸ್ತಾ 3 ಕಲ್ಲಿನ ಒಲೆ ಮುಂದೆ ಕೂತಿದ್ದೆ. ಸೌದೆ ಸ್ವಲ್ಪ ಹಸಿ ಇತ್ತು ಅನ್ಸುತ್ತೆ. ಹೊಗೆ ತುಂಬಿ ಕಣ್ಣು ಉರಿತಾ ಇತ್ತು. ರಾಮ ಒಳಗಡೆ ಕೂತ್ಕೊಂಡು ಗಟ್ಟಿಯಾಗಿ ಸಸ್ವರ ಯಜುರ್ವೇದದ ಸತ್ಯಂ ಪ್ರಬದ್ಯೆ, ಋತಂ ಪ್ರಬದ್ಯೆ, ಅಮೃತಂ ಪ್ರಬದ್ಯೆ ಅಂತ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದ. ಇದಕ್ಕಿದ್ದ ಹಾಗೆ ಕಾಡಿನ ಹಕ್ಕಿ ಪಕ್ಷಿಗಳು ಯಾವುದೋ ಅಪಾಯದ ಅರಿವಾದ ಹಾಗೆ ಕಿರ್ಚೋದಕ್ಕೆ ಪ್ರಾರಂಭ ಮಾಡೋದು. ಕತ್ತೆತ್ತಿ ನೋಡಿದೆ. ಗುಂಪು ಕಟ್ಟಿಕೊಂಡು ಪ್ರಾಣ ಭಯದಿಂದ ಅನ್ನೋ ಹಾಗೆ ದಕ್ಷಿಣದ ದಿಕ್ಕಿಗೆ ಅವೆಲ್ಲ ಹಾರ್ತಾ ಇದ್ವು. ಹುಲಿ ಪ್ರತ್ಯಕ್ಷ ಆದರೆ ಜಿಂಕೆಗಳು ಓಡುತ್ತವಲ್ಲ, ಹಾಗೆ ಅವು ಓಡ್ತಾ ಇದ್ವು. ಮರಗಳ ಮೇಲೆ ಕಿರ್ಚಿ ತಮ್ಮ ಬಂಧುಗಳಿಗೆ ತಿಳಿಸುವ ಕಪಿಗಳ ಹಾಗೆ ಸುತ್ತ ಏನೋ ನೋಡ್ತಾ ಕಿರಿಚ್ತಾ ಇದ್ವು. ಸುತ್ತ ನೋಡದೆ ಏನೂ ಕಾಣಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಎಲ್ಲೋ ದೂರದಲ್ಲಿ ಮಾತುಗಳ ಕಲಸಿದ ಸದ್ದು ಕೇಳಿಸ್ತು. ಅಷ್ಟರಲ್ಲಿ ರಾಮ ಹೊರಗಡೆಗೆ ಬಂದ. ಕಾಡು ಹಣ್ಣುಗಳನ್ನು ಪಂಚೆಯಲ್ಲಿ ಕಟ್ಟಿಕೊಂಡು ಲಕ್ಷ್ಮಣ ನಮ್ಮ ಗುಡ್ಡವನ್ನು ಹತ್ತಿ ಮೇಲ್ ಬಂದ. ಆಗ ರಾಮ ಹೇಳ್ದ, ಲಕ್ಷ್ಮಣ, ಪಕ್ಷಿಗಳು ಬೆದರಿ ಹಾರ್ತಾ ಇವೆ, ಮನುಷ್ಯರ ಧ್ವನಿನೂ ಕೇಳಿಸ್ತಾ ಇದೆ. ಏಕಾಂಗಿಯಾಗಿರುವ ನಮ್ಮನ್ನು ಕೊಂದು ತಿನ್ನಕ್ಕೆ ರಾಕ್ಷಸರೇನಾದರೂ ಬಂದಿದ್ದಾರೋ ಏನೋ, ಹಿಂದ್ಗಡೆ ಇರೋ ಮರವನ್ನು ಹತ್ತಿ ನೋಡು ಅಂತ ಹೇಳ್ದ. ಪಂಚೆಯ ಗಂಟನ್ನು ಕೆಳಗಿಟ್ಟು ಲಕ್ಷ್ಮಣ ಸರಸರನೆ ಹಿಂಬದಿಗೆ ಹೋದ. ಆ ಎತ್ತರದ ಸಾಗುವಾನಿ ಮರವನ್ನು ಹತ್ತದ. ಕೊಂಬೆಗಳಿಲ್ಲದ ಭಾಗವನ್ನು ತಬ್ಬಿ ಏರಿ ಮತ್ತೆ ಕೊಂಬೆಗಳನ್ನು ಎಟಕಿಸ್ಕೊಂಡು ಇನ್ನೂ ಎತ್ತರಕ್ಕೆ ಹೇರ್ದ. ನಾವಿಬ್ರು ಕೆಳಗೆ ನಿಂತು ನೋಡ್ತಾನೆ ಇದ್ವಿ. ಲಕ್ಷ್ಮಣ ಉತ್ತರ ದಿಕ್ಕನ್ನು ದಿಟ್ಟಿಸಿ ನೋಡ್ತಾ ಇರೋದು ನಮಗೆ ಕಾಣಿಸ್ತಿತ್ತು. ಸ್ವಲ್ಪ ಹೊತ್ತು ಕಣ್ಣನ್ನು ಚೂಪ್ ಮಾಡ್ಕೊಂಡು ನೋಡ್ತಿದ್ದವನು ಸರಸರನೆ ಇಳಿದು ಬಂದ. ಏನು ಏನು ಅಂತ ರಾಮ ಕೇಳಿದ್ರೆ ಆ ಪ್ರಶ್ನೆಗೆ ತನಗೆ ಕೇಳಿಸೇ ಇಲ್ವೇನೋ ಅನ್ನೋ ಹಾಗೆ ಕುಟೀರದ ಒಳಗಡೆ ಹೋದ. ತನ್ನ ಎದೆ ಕವಚ, ಚರ್ಮದ ತೋಳು ಬಂದಿಗಳನ್ನು ತೊಟ್ಕೊಂಡು ಬತ್ತಳಿಕೆಯನ್ನು ಧರಿಸಿ ಬಿಲ್ಲಿನ ಎದೆ ಹೇರಿಸಿ ಬಲಗೈಯಲ್ಲಿ ಖಡ್ಗ ಹಿಡಿದು ಹೊರಗೆ ಬಂದ. ಏನು ಲಕ್ಷ್ಮಣ, ಏನಾಯಿತು? ರಾಕ್ಷಸರ? ಎಷ್ಟು ಮಂದಿ ಇದ್ದಾರೆ?
ಒಬ್ಬನೇ ನುಗ್ಗಬೇಡ, ನಾವು ತಂತ್ರ ರೂಪಿಸ್ಕೋಬೇಕು ಅಂತ ರಾಮ ಉದ್ವಿಗ್ನನಾಗಿ ಒಂದೇ ಉಸಿರಲ್ಲಿ ಹೇಳ್ದ. ಆಗ ಲಕ್ಷ್ಮಣ ಹೇಳ್ದ, ಸೈನ್ಯ ಕಾಣಿಸ್ತಾ ಇದೆ, ನಮ್ಮದೇ ಕೋಸಲದ ಧ್ವಜ ಇರೋ ಬಸವನ ಪಾದದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಭರತ ಸಿಂಹಾಸನ ಹೊಡ್ಕೊಂಡಿರೋದಲ್ಲದೆ ನಮ್ಮನ್ನು ಮುಗಿಸಿ 14 ವರ್ಷದ ನಂತರವೂ ನಿಷ್ಕಂಟಕ ಆಗಬೇಕು ಅಂತೇಳಿ ಸೈನ್ಯ ಸಮೇತ ಬರ್ತಿದ್ದಾನೆ ಅಂತ ಕಾಣುತ್ತೆ. ಬಂಡೆ ಮೇಲೆ ನಿಂತ್ಕೊಂಡು ದೂರದಿಂದಲೇ ಗುರುತಿಸಿ ಒಂದೇ ಬಾಣದಿಂದ ಅವನನ್ನು ಮುಗಿಸ್ಬಿಡ್ತೀನಿ. ಸೈನ್ಯ ಚೆಲ್ಲಾಪಿಲ್ಲಿಯಾಗಿ ಓಡ್ ಹೋಗುತ್ತೆ. ಸೈನ್ಯ ಸುತ್ತುವರಿಕೆ ಮೊದಲನೇ ಅದರ ಅಧಿಪತಿಯನ್ನು ಮುಗಿಸ್ತಿದ್ರೆ ನಾವೇ ಸತ್ತು ಹೋಗ್ಬಿಡ್ತೀವಿ. ಸುಮ್ಮನೆ ನಿಂತಿದೆಯಲ್ಲ, ಎದ್ದೇಳು, ಬಿಲ್ಲು ಬಾಣ ತಗೋ ಅಂತ ಅಂದ. ಆಗ ರಾಮ ಶಾಂತನಾಗೆ ಕೇಳ್ದ, ನಮ್ಮದೇ ಧ್ವಜ ಅಂತ ಖಚಿತಪಡಿಸ್ಕೊಂಡ್ಯಾ ಅಂದಾಗ ಲಕ್ಷ್ಮಣನಿಗೆ ತಾಳ್ಮೆ ಉಳಿತಿರ್ಲಿಲ್ಲ. ಅವನು ಹೇಳ್ದ, ನಮ್ಮ ರಾಜ್ಯ ಧ್ವಜ ನನಗೆ ಗೊತ್ತಿಲ್ವಾ, ನಾನೇನು ಕುರುಡ್ನಾ ಅಂತ ಅಂದ. ಆಗ ರಾಮ ಹೇಳ್ದ, ತಮ್ಮ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡು. ನೀನು ನೋಡಿರೋ ಹಾಗೆ ಅದು ನಮ್ಮದೇ ಸೈನ್ಯ, ನಮ್ಮದೇ ರಾಜಧ್ವಜ ಇರಬಹುದು. ರಾಜ ಇಲ್ಲದೆ ರಾಜಧ್ವಜ ಹಾರಿಸೋದಿಲ್ಲ. ಆದ್ದರಿಂದ ನಮ್ಮ ತಂದೆ ದಶರಥ ಮಹಾರಾಜ ಪಲ್ಲಕ್ಕಿಯಲ್ಲಿ ಕೂತು ಬರ್ತಾ ಇರಬಹುದು, ಅಥವಾ ಇಷ್ಟರಲ್ಲಿ ಯುವ ಪದವಿಗೆ ಏರ್ತಕ್ಕಂತಹ ಭರತನೇ ಬರ್ತಾ ಇರಬಹುದು. ನಮ್ಮನ್ನು ಹಿಂತಿರುಗಿ ಕರ್ಕೊಂಡು ಹೋಗೋಕ್ಕೆ ಮಹಾರಾಜನ ಕಳಿಸಿರಬಹುದು. ಹಾಗೆ ನಮ್ಮ ತಮ್ಮ ಭರತ ಸೋದರ ವಧೆ ಮಾಡೋಷ್ಟು ನೀಚ ಅನ್ಕೊಂಡ್ಯಾ ನೀನು? ಶೈಶವದಿಂದ ನಾವು ಅವನನ್ನು ಕಂಡಿಲ್ವಾ? ಜೊತೆಯಲ್ಲೇ ಊಟ ಮಾಡಿದ್ದೀವಿ, ಜೊತೆಯಲ್ಲೇ ಆಡಿ ಬೆಳೆದಿದ್ದೀವಿ. ಹಾಗೆ ನಿನ್ನ ಬಾಣದ ಗುರಿ ರಭಸಗಳು ನನಗೆ ಗೊತ್ತೇ ಇವೆ. ಎದುರಿನ ಗುಡ್ಡದ ಮೇಲೆ ಓಡೋ ಹುಲಿಗೆ ಹೊಡೆದ್ರೂ ಕೂಡ ಗುರಿ ತಪ್ಪದೆ ನಿನ್ನ ಒಂದೇ ಬಾಣ ಆ ಹುಲಿಯನ್ನು ಮಲಗಿಸ್ಬಿಡುತ್ತೆ. ಅಷ್ಟು ಗುರಿಯಲ್ಲಿ ನೀನು ನಿಷ್ಣಾತ. ನಿನ್ನ ಜೊತೆ ನಾನು ಬೇಟೆ ಆಡಿ ನೋಡಿಲ್ವಾ ನಿನ್ನನ್ನು? ವಿಶ್ವಾಮಿತ್ರ ಮಹರ್ಷಿಗಳಿಂದ ನೀನು ಕಲ್ತವನೇ ಅಲ್ವಾ? ಆದ್ದರಿಂದ ನಿನಗೆ ಇನ್ನೂ ಹೆಚ್ಚು ತಾಳ್ಮೆ ಇರಬೇಕು ಅಂತ ಹೇಳಿದವನು ಮುಂದೆ ಬಂದು ಲಕ್ಷ್ಮಣನ ಬಿಲ್ಲು ಮತ್ತು ಖಡ್ಗಗಳನ್ನು ಕಿತ್ತು ಒಳಗಿಟ್ಟು ಬಂದ. ನಾವು 3 ಜನವು ಉತ್ತರ ದಿಕ್ಕಿನ ಕಡೆ ನೋಡ್ತಾ ನಿಂತ್ಕೊಂಡ್ವಿ. ಈ ಪರ್ವತ ಪ್ರದೇಶದ ಕಾಡಿನ ಬಂಡೆ, ಗಿಡ, ಮರ, ಗುಚ್ಚಗಳ ಸಂದಿನಿಂದ ಬರಬೇಕಾದವರು ನೇರವಾಗಿ ಕಾಣೋದಿಲ್ಲ. ಬರೋವ್ರಿಗೆ ನಮ್ಮ ಗುರುತು ಎದ್ದು ಕಾಣಲಿ ಅಂದ್ಬಿಟ್ಟು ಒಂದು ಉದ್ದವಾದ ಗಣೆಗೆ ಒಂದು ಪಂಚೆಯನ್ನು ಧ್ವಜದ ಹಾಗೆ ಬಿಗಿದು ನಮ್ಮ ಕುಟೀರದ ಮಾಳಿಗೆಗೆ ಕಟ್ಟುವಂತೆ ರಾಮ ಹೇಳ್ದ. ಲಕ್ಷ್ಮಣ ಹಾಗೆ ಮಾಡ್ದ. ನಮ್ಮ ಧ್ವಜ ಗಾಳಿಗೆ ಪಟಪಟನೆ ಹಾರ್ತೊಡುತ್ತು. ನಾವು ಹಾಗೆ ನೋಡ್ತಾ ನಿಂತ್ಕೊಂಡ್ವಿ. 1-2 ಗಳಿಗೆ ನಂತರ ಒಂದು ಮನುಷ್ಯನ ಆಕೃತಿಯಲ್ಲಿ ಕಾಣಿಸ್ಕೊಳ್ತು. ದಿಟ್ಟಿಸ್ ನೋಡಿದ್ರೆ ಅದು ಗುಹಾ ಆಗಿದ್ದ. ಅವನ ಹಿಂದೆನೆ ಭರತನೂ ಇದ್ದ. ರಾಮ ಗಟ್ಟಿಯಾಗಿ ಅವರಿಬ್ಬರ ಹೆಸರನ್ನ ಹಿಡಿದು ಕೂಗುದ. ಭರತನ ಮುಖದಲ್ಲಿ ಗುರಿ ಮುಟ್ಟಿದ ಸಫಲತೆ ಇಷ್ಟು ದೂರಕ್ಕೂ ಕಾಣಿಸ್ತು. ಆಯಾಸವನ್ನು ಲೆಕ್ಕಿಸದೆ ಎತ್ತರವನ್ನು ಓಡ್ತಾ ಅವನು ಓಡ್ ಬಂದ. ರಾಮನು ಓಡ್ತಾ ಕೆಳಗಿಳಿದ, ಅವನನ್ನು ಸಂಧಿಸ್ದ. ಇಬ್ಬರು ಒಬ್ರನ್ನೊಬ್ರು ತಬ್ಬಿಕೊಂಡ್ರು. ಇಬ್ಬರು ಕಣ್ಣುಗಳು ತುಂಬುದು. ಅನಂತರ ಮೇಲೆ ಬಂದ ಭರತ ಲಕ್ಷ್ಮಣನನ್ನು ಅಷ್ಟೇ ಬಿಗಿಯಾಗಿ ತಬ್ಕೊಂಡ. ನನ್ನ ಪಾದಗಳಿಗೆ ತನ್ನ ಹಣೆಯನ್ನು ಮುಟ್ಟಿಸ್ದ. ಗುಹಾ ತನ್ನ ತೋರು ಬೆರಳನ್ನ ಬಾಯೊಳಗಿಟ್ಟು ಕಾಡಲ್ಲೆಲ್ಲ ಮೊಳಗೋ ಹಾಗೆ 3 ಸಲ ಸಿಳ್ಳೆ ಹೊಡೆದ. 1-2 ಕ್ಷಣದಲ್ಲೇ ಕಾಡನ್ನು ಸೀಳ್ಕೊಂಡು 3 ಬಾರಿ ಪ್ರತಿಯಾಗಿ ಸಿಳ್ಳೆಗಳು ಕೂಡ ಕೇಳಿಸಿದ್ವು. ಒಂದೊಂದಾಗಿ ಮನುಷ್ಯರ ತಲೆಗಳು ಅಲ್ಲಿ ಕಾಣಿಸ್ತೊಡಗಿದ್ವು. ಸುಮಂತ್ರರು, ರಾಜಪುರೋಹಿತರಾದ ವಸಿಷ್ಠರು, ವಾಮದೇವರು, ಜಾಬಾಲಿಗಳು ಒಬ್ಬೊಬ್ಬರಾಗಿ ಮೇಲ್ ಬಂದರು. ಸೈನಿಕರಿಗೆ ದೂರ ಉಳಿದು ಅಡುಗೆ ಮಾಡಿಕೊಳ್ಳಿ ಅಂತ ಹೇಳಿದ್ದೀನಿ. 2 ದೊಡ್ಡಮ್ಮಂದ್ರೂ ಊರ್ಮಿಳೆ, ಅತ್ತಿಗೆನು ಪಲ್ಲಕ್ಕಿಗಳಲ್ಲಿ ಬರ್ತಾ ಇದ್ದಾರೆ ಅಂತ ಭರತ ಹೇಳಿದ್ದನ್ನು ಕೇಳಿ ಸಂತೋಷದಿಂದ ನನ್ನ ಎದೆ ತುಂಬಿ ಮಿಡಿಯೋಕ್ಕೆ ಶುರುವಾಯಿತು. ಮಾತೆಯರನ್ನು ಎದುರುಗೊಳ್ಳೋಕ್ಕೆ ಅಂತ ನಾವು 3 ಕೆಳಗಿಳಿದು ಹೋದ್ವಿ. ನಾವು 3 ಕಣ್ಣೀರು ಆ 3 ಕಣ್ಣೀರಲ್ಲಿ ಬೆರೆತು ಹೋಯಿತು. ಎಲ್ಲರೂ ಕುಟೀರದ ಹೊರಗಡೆ ಅಂಗಳದಲ್ಲಿ ಕೂತ ಮೇಲೆ ರಾಮ ಭರತನನ್ನು ಕೇಳ್ದ, ತಮ್ಮ, ನಿನ್ನ ಹೆಗಲ ಮೇಲೆ ಬಹಳ ದೊಡ್ಡ ಭಾರ ಬಿದ್ದಿದೆ. ಪಿತೃವಾಕ್ಯದಂತೆ ದೂರದ ಅರಣ್ಯದಲ್ಲಿರುವ ನಾನಾಗಲಿ ಅಥವಾ ಲಕ್ಷ್ಮಣ ಆಗಲಿ ನಿನಗೆ ಸಹಾಯ ಮಾಡೋಕ್ಕೆ ಬರೋ ಹಾಗಿಲ್ಲ. ಇನ್ನು ಮಹಾರಾಜ ವೃದ್ಧಾಪ್ಯದಲ್ಲಿ ಕುಗ್ಗಿರೋದ್ರಿಂದ ರಾಜ್ಯದ ರಕ್ಷಣೆ ಅಥವಾ ಆಡಳಿತದ ಹೊಣೆಯನ್ನೆಲ್ಲವನ್ನೂ ನೀರೇ ನಿರ್ವಹಿಸಬೇಕು. ಮಹಾರಾಜನನ್ನು ಮತ್ತು ಪೂಜ್ಯ ತಾಯಿ ಕೈಕೇಯಿ ದೇವಿಯವರನ್ನು ಅವರ ಮನಸ್ಸಿಗೆ ಕಿಂಚಿತ್ತು ನೋವಾಗದ ಹಾಗೆ ನೀನು ಗೌರವಿಸಿ ಸೇವಿಸಬೇಕು. ಪಂಡಿತರು, ಸ್ವಾರ್ಥರಹಿತರು, ಸೂಕ್ಷ್ಮಮತಿಗಳು ಆದವರನ್ನು ಮಾತ್ರ ರಾಜಸೇವೆಗೆ ನೇಮಿಸ್ಕೋಬೇಕು.
ಕೋಸಲ ಭೂಮಿಯಲ್ಲಿ ಹುಟ್ಟಿ ಬೆಳೆದವರನ್ನು ಮಾತ್ರ ಮಂತ್ರಿ ಪದವಿಗೆ ಮತ್ತು ದೂತ ಪದವಿಗೆ, ಸೇನಾ ಪದವಿಗೆ ಸೇರಿಸ್ಕೋಬೇಕು. ಹೊರಗಿನವ್ರಿಗೆ ಪ್ರಮುಖ ಸ್ಥಾನದಲ್ಲಿ ಪ್ರವೇಶ ಕಲ್ಪಿಸಿದ್ರೆ ಸಂದಿಗ್ಧ ಸಂದರ್ಭದಲ್ಲಿ ಅವರು ತಮ್ಮ ಜನ್ಮಭೂಮಿಗೆ ಅನುಕೂಲ ಮಾಡೋಕ್ಕೆ ನಮ್ಮ ದೇಶಕ್ಕೆ ದ್ರೋಹ ಎಸಗ್ತಾರೆ. ಜನ್ಮಭೂಮಿಯ ಆಕರ್ಷಣೆ ಆ ಥರದ್ದು ನೋಡು. ನೀನು ಯಾವುದನ್ನು ಮಂತ್ರಿಮಂಡಲದಲ್ಲಿ ಚರ್ಚಿಸದೆ ತೀರ್ಮಾನ ಮಾಡ್ತಾ ಇಲ್ಲ ತಾನೆ? ಹಾಗೆ ರಾಜ್ಯದ ಸೇವೆಗೆ ನೇಮಿಸ್ಕೋಬೇಕಾದ್ರೆ 7 ತಲೆಗಳಿಂದ ಅವರ ಪೂರ್ವಿಕರ ಸತ್ಯಸಂಧತೆ, ನಿಷ್ಠೆ, ಪರಿಶುದ್ಧ ನಡತೆ, ರಾಜ್ಯದ ಹಿತದೃಷ್ಟಿಯಿಂದ ರಾಜನ ಅಭಿಪ್ರಾಯಕ್ಕೆ ವಿರೋಧವಾಗಿದ್ರೂ ಕೂಡ ಅಂತಹ ಅಭಿಪ್ರಾಯವನ್ನು ಹೇಳುವಂತಹ ಧೈರ್ಯ ಇರೋರನ್ನ ಪರಿಗಣಿಸ್ಕೋಬೇಕು. ಅಧಿಕಾರಿಗಳು ಸ್ವಾರ್ಥ ಸಾಧನೆಗಾಗಿ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಸುಳ್ಳು ಆಪಾದನೆಗಳನ್ನು ಸೃಷ್ಟಿಸ್ತಾರೆ. ಅಂತಹ ಸಂಚುಗಳನ್ನು ಬಿಡಿಸಿ ಅರ್ಥ ಮಾಡ್ಕೊಳ್ಳೋ ಬಗೆ ನಿನಗೆ ಗೊತ್ತಿದೆ ತಾನೆ? ಮುಖ್ಯ ವಿಷಯಗಳು ಮಂತ್ರಿಮಂಡಲದ ಸಮಷ್ಟಿಯಲ್ಲಿ ತೀರ್ಮಾನವಾದ ನಂತರ ಅದೇ ಮಂಡಲದ ಮಂತ್ರಿಗಳನ್ನು ಪ್ರತ್ಯೇಕವಾಗಿ ಕರೆಸಿ ಪ್ರಶ್ನಿಸಬೇಕು. ಅವರ ಅಂತರಂಗದ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಹಾಗೆ ರಾಜನ ರಹಸ್ಯಗಳು ಅಂತಃಪುರದಿಂದ ಸೋರಿ ಹೋಗೋ ಸಂಭವ ಇರುತ್ತೆ. ಆದ್ದರಿಂದ ಮಂತ್ರಿಮಂಡಲದಲ್ಲಿ ನಡೆಯೋ ಆಲೋಚನೆಗಳು ಅಂತಃಪುರವನ್ನು ತಲುಪದ ಹಾಗೆ ಕಟ್ನಿಟ್ಟಾಗಿರಬೇಕು. ಇನ್ನು ಕೆಲವರು ಬ್ರಾಹ್ಮಣರಾಗಿ ಹುಟ್ಟಿದ್ರು ಕೂಡ ಒಳಗೊಳಗೆ ನಾಸ್ತಿಕವಾದಿಗಳಾಗಿರ್ತಾರೆ. ವೇದ ಮಂತ್ರಗಳ ಮುಖಾಂತರನೇ ಸುಖ ಉತ್ಕೃಷ್ಟವಾದದ್ದು ಸಿಕ್ಕತ್ತೆ ಅಂತ ವಾದ ಮಾಡ್ತಾ ಇರ್ತಾರೆ. ಈ ಮುಖಾಂತರ ಅವರು ಅರಾಜಕತೆಯನ್ನು ಕೂಡ ಸೃಷ್ಟಿಸ್ತಾರೆ. ಆದ್ದರಿಂದ ಹುಟ್ಟಿನಲ್ಲಿ ಬ್ರಾಹ್ಮಣನಾದರೂ ಕೂಡ ಸುವರ್ಣ ಅಂಚಿನ ಉತ್ತರೀಯಗಳನ್ನು ಹೊದೆದಿದ್ರೂ ಕೂಡ ವೇದ ಪಂಡಿತ ಅನ್ನೋ ಬಿರುದಾಂಕಿತನಾಗಿದ್ರೂ ಕೂಡ ಅಂಥವರ ಚರ್ಯೆಗಳ ಮೇಲೆ ಗಮನ ಇಡಬೇಕು. ತಪ್ಪಿತಸ್ಥರಿಗೆ ಮರಣದಂಡನೆಯ ಭಯ ಇರಬೇಕು. ಆದರೆ ಆ ದಂಡನೆ ಅತಿ ಉಗ್ರವಾದರೆ ಪ್ರಜೆಗಳಿಗೂ ಕೂಡ ಸಿಟ್ಟು ಬರುತ್ತೆ, ಅವರು ದಂಗೆ ಹೇಳ್ತಾರೆ. ಹಾಗಾಗಿ ನೀನು ಕೊಡೋ ದಂಡನೆ ಕೂಡ ಸರ್ವ ಜನರಿಗೆ ಸಮ್ಮತ ಆಗೋ ಹಾಗಿರಬೇಕು. ಹಾಗೆ ಮೇಧಾವಿ, ದಕ್ಷ, ಶೂರ, ವಿಚಕ್ಷಣ ಆದವನನ್ನು ಮಾತ್ರ ರಾಜಸೇವೆಗೆ ಆಹ್ವಾನಿಸ್ಬೇಕು, ನೇಮಿಸ್ಕೋಬೇಕು. ಅಲ್ಲದೆ ಭರತ ಸೇನಾಧಿಪತಿಯನ್ನು ನೇಮಿಸ್ಕೋಬೇಕಾದ್ರೆ ಅಂತ ಹೇಳಿಬಿಟ್ಟು ರಾಮ ಮಾತೇ ನಿಲ್ಲಿಸದೆ ಮುಂದುವರಿಸ್ತಿದ್ದ. ಆಗ ಭರತ ಹೇಳ್ದ, ಅಣ್ಣ, ನಿನ್ನ ಮಾತುಗಳು ರಾಜ್ಯಶಾಸ್ತ್ರ ಪ್ರಾಜ್ಞರಾದ ಮಹರ್ಷಿಗಳ ಉಪದೇಶದ ಹಾಗೆ ಪವಿತ್ರವಾಗಿದೆ. ದಿನಗಟ್ಟಲೆ ಕೂತ್ಕೊಂಡು ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಆದರೆ ನಾನು ಯುವರಾಜನೂ ಅಲ್ಲ, ರಾಜನೂ ಅಲ್ಲ. ಕೋಸಲದ ಸಿಂಹಾಸನ ಈಗ ಶೂನ್ಯವಾಗಿದೆ, ಅರ್ಥ ಮಾಡ್ಕೋ ಅಂತ ಅಂದ. ಅರ್ಥ ಮಾಡ್ಕೊಳ್ಳೋಕ್ಕೆ ರಾಮನಿಗೆ ಹಲವಾರು ನಿಮಿಷಗಳು ಬೇಕಾಯಿತು. ಏನು ಹಾಗಂದ್ರೆ ಅಂತ ಅಂದ. ನಿನ್ನೆದುರಿಗೆ ಕೂತಿರೋ ಇಬ್ಬರು ತಾಯಂದಿರ ಮುಖವನ್ನು ನೀನು ಸರಿಯಾಗಿ ನೋಡೇ ಇಲ್ಲ, ನೋಡಿ ಅರ್ಥ ಮಾಡ್ಕೋ ಅಂತ ಭರತ ಹೇಳಿದ. ರಾಮ ಕಣ್ಣೆತ್ತಿದ. ಯಾವಾಗ, ಹೇಗೆ, ಏನಾಗಿತ್ತು ಅನ್ನುವಾಗ ಅವನ ಗಂಟಲು ಕಟ್ಕೊಂಡು ಬಂತು. ಸ್ವಲ್ಪ ಸಮಯದ ನಂತರ ಎದ್ದ. ಜೊತೆಯಲ್ಲಿ ಕೂತಿದ್ದ ಇಬ್ಬರು ತಾಯಂದಿರ ಕೈಗಳನ್ನು ಜೋಡಿಸಿ ಹಿಡ್ಕೊಂಡ. ಹಿಂದಿನಿಂದ ಬಂದ ಲಕ್ಷ್ಮಣನು ಅವರಿಬ್ಬರ ಭುಜಗಳನ್ನು ಬಾಚಿ ತಬ್ದ. ಆಗ ವಸಿಷ್ಠರು ಹೇಳಿದ್ರು, ರಾಮ, ಭರತ, ಶತ್ರುಘ್ನರು ಮಹಾರಾಜನಿಗೆ ತರ್ಪಣ ಕೊಟ್ಟಿದ್ದಾರೆ. ನಿಮ್ಮಿಬ್ಬರದು ಬಾಕಿ ಇದೆ. ಜ್ಯೇಷ್ಠ ಪುತ್ರನಾದ ನಿನ್ನಿಂದ ಜಲತರ್ಪಣ ಆಗಬೇಕು. ಪಿಂಡ ಪ್ರದಾನ ಆಗದೆ ನಿನ್ನ ತಂದೆಯ ಪ್ರೇತ ವೈತರಣಿಯನ್ನು ದಾಟಕ್ಕೆ ಆಗೋದಿಲ್ಲ. ಒಂದೊಂದು ಕ್ಷಣವೂ ತಡವಾದಷ್ಟೂ ಪ್ರೇತ ಅತಂತ್ರ ಸ್ಥಿತಿಯಲ್ಲಿ ನರಳುತ್ತೆ. ಆದ್ದರಿಂದ ಬೇಗ ಕರ್ಮವನ್ನು ಮುಗಿಸು. ಇಲ್ಲಿ ಜಲಸ್ಥಾನ ಎಲ್ಲಿದೆ ಅಂತ ಕೇಳಿದ್ರು. ಆಗ ಲಕ್ಷ್ಮಣ ಹೇಳ್ದ, ಪೂಜ್ಯರೇ, ತುಂಬ ಆಳದಲ್ಲಿ ಒಂದು ನದಿ ಇದೆ. ನಿಮಗೆ ಇಳಿದು ಹತ್ತೋದು ಕಷ್ಟ ಆಗ್ಬೋದು. ಪಿಂಡಕ್ಕೆ ಈಗ ತಾನೇ ಬೇಯಿಸಿರೋ ಹಾರಕದ ಅನ್ನ ಇದೆ, ಆಗಬಹುದಾ ಅಂತ ಕೇಳ್ದ. ಆಗ ಅವರಂದ್ರು, ಮಕ್ಕಳಿಗೆ ಲಭ್ಯ ಇರೋ ವಸ್ತುಗಳನ್ನೇ ಪಿತೃಗಳು ಒಪ್ಕೋತಾರೆ. ತುಂಬ ಕಡಿದು ಆಳ ಆದ ಆ ಸ್ಥಳಕ್ಕೆ ಇಳಿದು ಹತ್ತೋದು ವಯೋಧರ್ಮದಿಂದ ನನಗೆ ಕಷ್ಟ ಏನೋ ಆಗತ್ತೆ ನಿಜ. ಆದರೆ ರಾಜಪುರೋಹಿತನಾದ ನಾನು ಈ ಕರ್ಮವನ್ನು ಸ್ವತಃ ಮಾಡಿಸ್ತಿದ್ರೆ ಕರ್ತವ್ಯ ಲೋಪ ಅನ್ನಿಸ್ಕೊಳ್ಳುತ್ತೆ. ಯಾರಾದರೂ ಸ್ವಲ್ಪ ಅವಲಂಬನೆ ಕೊಟ್ಟರೆ ಸಾಕು, ನಾನು ನಿಧಾನವಾಗಿ ಇಳಿತೀನಿ ಅಂತ ಅಂದರು. ಆಗ ರಾಮ ಹೇಳ್ದ, 3 ಪಲ್ಲಕ್ಕಗಳಿವೆಯಲ್ಲ, ಅದರಲ್ಲಿ ಒಂದರಲ್ಲಿ ಗುರುಗಳನ್ನು ಇಳಿಸಿ ಆನಂತರ ಹತ್ಸೋಣ ಅಂತ ಹೇಳ್ದ. ಸರಿ. ಹಾರಕದ ಅನ್ನದ ತಪ್ಪಲೆಯನ್ನು ಕೈಲಿ ಹಿಡ್ಕೊಂಡು ನಾನು ಮೊದಲು ಹೊರಟೆ. ನನ್ನ ಹಿಂದೆ ಲಕ್ಷ್ಮಣ, ಅವನ ಹಿಂದೆ ರಾಮ, 3 ಇಳಿದ್ವಿ. ಪುರೋಹಿತರನ್ನ ಪಲ್ಲಕ್ಕಿ ಮುಖಾಂತರ ಇಳಿಸಿದ್ರು.
ನಾವು 3 ಜನಗೂ ಜಲತರ್ಪಣ ಮಾಡಿದ್ವಿ. ಪಿಂಡ ಪ್ರದಾನ ಮಾಡುವಾಗ ರಾಮ ಅಳ್ತಾನೆ ಇದ್ದ. ತಂದೆಯೇ, ದೊಡ್ಡ ರಾಜ್ಯದ ಅಧಿಪತಿಯಾದ ನಿನಗೆ ನಾನು ಕಾಡು ಧಾನ್ಯದ ಈ ಪಿಂಡವನ್ನ ಅರ್ಪಿಸ್ತಾ ಇದ್ದೀನಿ. ನಿನ್ನ ಈ ಜ್ಯೇಷ್ಠ ಪುತ್ರನನ್ನ ಕ್ಷಮಿಸು ಅಂತ ಬೇಡ್ಕೊಳ್ತಾ ಇದ್ದ. ಲಕ್ಷ್ಮಣ ಗಂಭೀರವಾಗಿ ನಿಂತ್ಕೊಂಡಿದ್ದ. ಇನ್ನು ಸೈನಿಕರು ಮಾಡಿದ ಅಡುಗೆಯನ್ನ ಬೇರೆ ಬೇರೆ ಪಾತ್ರೆಗಳಲ್ಲಿ ತುಂಬಿಕೊಂಡು ಕುಟೀರಕ್ಕೆ ತಗೊಂಡು ಬಂದ್ರು. ವನದಲ್ಲಿ ದೊರಕುವ ಆಹಾರವನ್ನಲ್ಲದೆ ಬೇರೆ ಇದನ್ನ ತಾನು ಮುಟ್ಟಬಾರದು ಅಂತ ರಾಮ ತನ್ನ ನಿಯಮವನ್ನ ಕಟ್ಟುನಿಟ್ಟಾಗಿ ಹೇಳ್ದ. ಗಂಗಾ ತೀರದಲ್ಲಿ ಇಂಗುದಿ ವೃಕ್ಷದ ಕೆಳಗೆ ರಾಮನು ಅನುಸರಿಸಿದ ಆಹಾರ ನಿಯಮವನ್ನ ಇಷ್ಟೊತ್ತಿಗಾಗಲೇ ತಿಳ್ಕೊಂಡಿದ್ನಲ್ಲ ಗುಹ, ಅವನು ತನ್ನ ಒಬ್ಬ ಅನುಚರನನ್ನ ಕಾಡಿಗೆ ಕಳಿಸಿ ಒಂದಿಷ್ಟು ಹಣ್ಣುಗಳನ್ನ ಸಂಪಾದಿಸಿ ತರಿಸಿಟ್ಟಿದ್ದ. ನಾವು 3 ಆಹಾರ ಏನೋ ಆಯ್ತು. ಆದ್ರೆ ನಮ್ಮ ಆಹಾರವನ್ನ ನಮ್ಮ 2 ಅತ್ತೆಯಂದ್ರು ಭರತ, ವಸಿಷ್ಠರು, ಸುಮಂತ್ರ, ಜಾಬಾಲಿಗಳು ಎಲ್ಲರೂ ನೋಡಿದ್ರು. ಅವರಲ್ಲಿ ಯಾರು ಸೈನಿಕರು ತಂದ ಊಟವನ್ನ ಸರಿಯಾಗಿ ಮಾಡಲೇ ಇಲ್ಲ. ಜೀವ ಶರೀರಕ್ಕೆ ಅಂಟ್ಕೊಂಡಿರೋಕ್ಕೆ ಎಷ್ಟು ಬೇಕೋ ಅಷ್ಟು ಅಂದ್ಬಿಟ್ಟು 1-2 ತುತ್ತು ತಿಂದು ಮುಗಿಸ್ಬಿಟ್ರು. ಅವರು ಉಂಡ ತೇಗದ ಎಲೆಗಳನ್ನು ಸೇವಕರು ತೆಗೆದು ನೆಲವನ್ನು ಶುಚಿ ಮಾಡಿದ ಮೇಲೆ ಭರತ ಹೇಳ್ದ, ಅಣ್ಣ, ನಾವು ಬಂದ ಉದ್ದೇಶವನ್ನ ಹೇಳ್ತೀನಿ, ಕೂತ್ಕೋ ಅಂತ ಹೇಳ್ದ. ಹಾಗೆ ಲಕ್ಷ್ಮಣ ಅತ್ತಿಗೆ, ನೀವು ಬನ್ನಿ, ನೀವು ಕೂತ್ಕೊಂಡು ಕೇಳಿ ಅಂತ ಅಂದ. ಅಣ್ಣನ ಪಕ್ಕದಲ್ಲಿ ಲಕ್ಷ್ಮಣ ಕೂತ. ಅತ್ತೆಯರ ಹತ್ರ ನಾನು ನೆಲದ ಮೇಲೆ ಕೂತ್ಕೊಂಡೆ. ನನ್ನ ತಾಯಿ ಅನ್ನಿಸ್ಕೊಂಡವಳು ಮಾಡಿದ ಅನಾಹುತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ತನ್ನ ಮಗನಿಗೆ ರಾಜ್ಯದಕ್ಕೆ ತಾನು ರಾಜಮಾತೆ ಆಗಿ ಮೆರಿಬೇಕು ಅನ್ನೋದು ಅವಳ ಬಯಕೆ ಆಗಿತ್ತು. ನಾವೆಲ್ಲ ಪವಿತ್ರ ಅಂತ ತಿಳ್ಕೊಂಡಿರೋ ಮಾತೃತ್ವ ಮೃಗೀಯ ಆದ್ರೆ ಎಂತಹ ಅಪವಿತ್ರ ಪ್ರವೃತ್ತಿ ಆಗುತ್ತೆ ಅನ್ನೋದಕ್ಕೆ ನಮ್ಮಮ್ಮನೇ ಸಾಕ್ಷಿ. ಎಲ್ಲ ತಾಯಂದ್ರು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಬಳ್ಳಿಯ ಹಿತವನ್ನು ಬಯಸ್ತಾರೆ. ಆದ್ರೆ ಎಲ್ಲ ತಾಯಿಯರು ಮಾತೃತ್ವವನ್ನು ಪವಿತ್ರಗೊಳಿಸೋದಿಲ್ಲ. ಅಂಥವರಲ್ಲಿ ನನ್ನನ್ನು ಹೆತ್ತವಳು ಕೂಡ ಒಬ್ಳು. ಅವಳ ಮಗ ಅನ್ನಿಸ್ಕೊಳ್ಳೋಕೆನೆ ನನಗೆ ನಾಚಿಕೆ ಆಗ್ತಾ ಇದೆ. ಯಾರು ದೇವರನ್ನ ಕೇಳಿ ತನ್ನ ತಾಯಿಯನ್ನ ಆರಿಸ್ಕೊಂಡು ಹುಟ್ಟಿಸೋದಿಲ್ಲ. ಈಗ ನಮ್ಮ ಕುಟುಂಬಕ್ಕೆ ಪೂರ್ವಕರಿಂದ ನಮಗೆ ಹೊಣೆಯಾಗಿ ಬಂದ ರಾಜ್ಯಕ್ಕೆ ಈಗ ಆಗಿರೋ ಅನಾಹುತವನ್ನು ಸರಿಪಡಿಸೋದು ಮಕ್ಕಳಾದ ನಮ್ಮ ಕರ್ತವ್ಯ. ತನ್ನ ಮಗನಿಗೆ ಪಟ್ಟ ಆಗ್ಬೇಕು ಅಂದ್ಬಿಟ್ಟು ನನ್ನ ತಾಯಿ ಗಂಡನನ್ನ ಮಾತಿಗೆ ಸಿಕ್ಕಿಸಿದ್ಲು. ಅಪ್ಪ ನಿನಗೆ ಆಜ್ಞೆ ಮಾಡಿರಬಹುದು, ಆದ್ರೆ ಪಟ್ಟವನ್ನ ನಾನು ಒಪ್ಕೊಳ್ತೀನೋ ಇಲ್ವೋ ಅನ್ನೋದನ್ನು ಕೂಡ ಅಪ್ಪ ವಿಚಾರಿಸ್ಲಿಲ್ಲ ಅಲ್ವಾ. ನಾನು ಎಂದಿಗೂ ಅದನ್ನ ಒಪ್ಕೊಳ್ಳೋದಿಲ್ಲ. ಹಿರಿಯ ಮಗನನ್ನು ಬಿಟ್ಟು ಕಿರಿಯನಿಗೆ ಪಟ್ಟ ಕೊಟ್ಟೋದು ನಮ್ಮ ವಂಶದಲ್ಲೇ ಇಲ್ಲ. ಯಾವ ರಾಜ್ಯದಲ್ಲೂ ಯಾವ ಮನೆತನದಲ್ಲೂ ಆಚರಣೆಯಲ್ಲಿ ಇಲ್ಲದ ಕ್ರಮ ಅದು. ಹಾಗೇನೆ ರಾಜ್ಯ ಆಳಕ್ಕೆ ನಾನು ಸೂಕ್ತ ವ್ಯಕ್ತಿನೂ ಅಲ್ಲ. ನಿನಗಿರುವಂತಹ ಆಡಳಿತದ ವಿವೇಚನೆ, ಲಕ್ಷ್ಮಣನ ಪರಾಕ್ರಮಗಳಿಂದ ನಮ್ಮ ರಾಜ್ಯವನ್ನ ವಿಸ್ತರಿಸೋದು ಮಾತ್ರವಲ್ಲದೆ ನೀನು ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಅಪ್ಪ ಮತ್ತು ನಮ್ಮ ಎಲ್ಲ ಪೂರ್ವಿಕರ ಆತ್ಮಗಳಿಗೆ ಶಾಂತಿ ಉಂಟಾಗುತ್ತೆ. ನಾನು ಮತ್ತು ಶತ್ರುಘ್ನ ನೀನು ಹೇಳೋ ರಾಜಕಾರ್ಯಗಳನ್ನು ಶಕ್ತಿಯನುಸಾರ ಮಾಡ್ತೀವಿ, ಸಹಾಯಕರಾಗಿರ್ತೀವಿ. ತಾತ್ಪರ್ಯ ಅಂದರೆ ನೀನು ಈಗ ಈ ಸಿಂಹಾಸನವನ್ನು ಒಪ್ಪಿಕೊಳ್ಳೋದು ಧರ್ಮ. ಈ ವಿಷಯದಲ್ಲಿ ಇಲ್ಲಿಗೆ ಬಂದಿರೋ ತಾಯಂದ್ರು ಮತ್ತು ಧರ್ಮಜ್ಞನಾದ ಪೂಜ್ಯ ವಸಿಷ್ಠರ ಅಭಿಪ್ರಾಯವನ್ನು ಕೂಡ ನೀನು ಕೇಳಬಹುದು ಅಂತ ಹೇಳಿ ತನ್ನ ಮಾತು ನಿಲ್ಲಿಸ್ದ. ಅತ್ತೆ ಚಿಕ್ಕತ್ತೆಯರ ಕಡೆಗೆ ಅವನು ನೋಡ್ತಾ ಕೂತ್ಕೊಂಡ. ರಾಮ ಈಗ ಮೌನವಾಗಿ ಕೂತ್ಬಿಟ್ಟಿದ್ದ. ರಾಮ, ಭರತ ಬಹಳ ತೂಕವಾದ ಮಾತಾಡಿದ್ದಾನೆ. ಸತ್ಯಕ್ಕೆ ಹಲವು ಮುಖಗಳಿರುತ್ತೆ. ನೀನು ಎಲ್ಲ ಮುಖಗಳನ್ನು ಕೂಲಂಕುಷವಾಗಿ ಆಲೋಚಿಸು. ಆತುರ ಆಗಲಿ ಒತ್ತಾಯ ಆಗಲಿ ಇಲ್ಲ ಅಂತ ಹೇಳಿಬಿಟ್ಟು ವಸಿಷ್ಠರು ಹೇಳಿದ್ರು. ಆಗ ಸುಮಂತ್ರರು ಹೇಳಿದ್ರು, ಹಿರಿಯರಿಗೆಲ್ಲ ಪ್ರಯಾಣದ ಆಯಾಸ ಆಗಿದೆ, ಅವರೆಲ್ಲ ವಿಶ್ರಾಂತಿ ಪಡೀಲಿ. ನಾಳೆ ಪ್ರಾತಃ ಕರ್ಮಗಳ ನಂತರ ತೀರ್ಮಾನ ಮಾಡೋಣ ಅಂತ ಸೂಚಿಸಿದ್ರು. ಅಂದರೆ ಸಭೆ ವಿಸರ್ಜನೆ ಅಂತ ಎಲ್ಲರಿಗೂ ಅರಿವಾಯಿತು. ಎಲ್ಲರೂ ಮೇಲಿದ್ರು. ಕಾಲಾಳುಗಳು ಎಲ್ಲರಿಗೂ ಅವರವರ ಕಂಬಳಿಗಳನ್ನು ಹಾಸಿ ವಿಶ್ರಮಿಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಊರ್ಮಿಗೆ ಅವಳು ಗಂಡನ ಜೊತೆಗೆ ಮಾತಾಡೋಕ್ಕೆ ಅನುವು ಮಾಡಿಕೊಡೋದು ನನ್ನ ಕರ್ತವ್ಯ ಅಂತ ನನಗನ್ನಿಸ್ತು. ನಾನು ಲಕ್ಷ್ಮಣನನ್ನು ಕರೆದೆ. ಬಾಬಾ, ನೀನು ವನದಲ್ಲಿ ಹೇಗೆ ನಮ್ಮ ಆಹಾರವನ್ನು ಸಂಪಾದಿಸ್ತೀಯ ಅನ್ನೋದನ್ನು ಊರ್ಮಿಗೆ ತೋರಿಸು, ಅವಳು ನೋಡಿ ತಿಳ್ಕೊಳ್ಳಿ ಅಂತ ಹೇಳಿದೆ. ಊರ್ಮಿ, ಹೋಗ್ಬಾ, ಹಾಗೆ ಒಂದು ಮಡಲಲ್ಲಿ ಹಣ್ಣುಗಳನ್ನು ಅಥವಾ ಕಾಯಿಗಳನ್ನು ತಗೊಂಡು ಬಂದರೆ
ನಾವು ಮೂವರಿಗೂ ರಾತ್ರಿಯ ಊಟಕ್ಕಾಗತ್ತೆ ಅಂತ ಅಂದೆ. ಅವಳ ಮುಖದಲ್ಲಿ ಒಂದು ರೀತಿಯ ಕೃತಜ್ಞತೆ ಕಾಣಿಸ್ಕೊಳ್ತು. ಲಕ್ಷ್ಮಣ ಬಿಲ್ಲು ಬಾಣ ಖಡ್ಗ ಮಚ್ಚುಗಳನ್ನು ಹಿಡ್ಕೊಂಡು ಹೊರಟ. ಅತ್ತೆ ಮತ್ತು ಚಿಕ್ಕತ್ತೆಯವರಿಬ್ರು ನನ್ನ ಮುಖವನ್ನು ಸವರಿದ್ರು. ಎಷ್ಟು ಒಣಗಿ ಹೋಗಿದೆ, ಚರ್ಮಕ್ಕೆ ಸವರೋ ತುಪ್ಪ ಆಗಲಿ ಅರಿಶಿನ ಆಗಲಿ ಇಲ್ವಾ ಇಲ್ಲಿ? ರಾಜಕುಮಾರಿಯಾದ ನಿನಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಅಂತ ದುಃಖಿಸಕ್ಕೆ ಶುರು ಮಾಡಿದ್ರು. ಇನ್ನು ರಾತ್ರಿ ಆಯಿತು. ಎಲ್ಲರೂ ಮಲಗದ ಮೇಲೆ ಊರ್ಮಿ ಬಂದ್ಲು. ಅಕ್ಕ, ಈಗ ಬಿಡುವಾಗಿದೆಯೇ? ನಿನಗೆ ಹೇಳಬೇಕಾದ ತುಂಬ ಇದೆ, ಆದರೆ ಯಾರಿಗೂ ಕೇಳಿಸ್ದ ಹಾಗೆ ಎಲ್ಲಾದರೂ ಕೂತ್ ಮಾತಾಡೋಣವಾ ಅಂದ್ಲು. ನಿನ್ನ ಗಂಡನ ಜೊತೆ ಇರು ಹೋಗು ಅಂತ ನಾನು ಕಾಳಜಿಯಿಂದ ಹೇಳಿದೆ. ಅವನು ವ್ರತದಲ್ಲಿ ಇರೋದನ್ನ ನೀನು ಮರೆತು ಬಿಟ್ಟಿಯಾ ಅಂತ ಊರ್ಮಿ ಹೇಳಿದ್ಲು. ಇಡೀ ಬೆಟ್ಟದ ಸುತ್ತ ಕೋಸಲದ ಸೈನಿಕರು ಮತ್ತು ಗುಹನ ನಿಷಾದರು ಬೀಡು ಬಿಟ್ಟಿದ್ರು. ಅವರಲ್ಲಿ ಕೆಲವರು ಕಾವಲು ಕಾಯ್ತಾ ಇದ್ದರಿಂದ ಲಕ್ಷ್ಮಣನು ಮಲಗೋ ಸಿದ್ಧತೆಯಲ್ಲಿದ್ದ. ನಾನು ಊರ್ಮಿಯನ್ನ ಕರ್ಕೊಂಡು ಕಾಡಿನ ಕಡೆಯ ಇಳುವಲ್ಲಿ ಹೋಗಿ ಒಂದು ಬಂಡೆ ಮೇಲೆ ಕೂತ್ಕೊಂಡೆ. ಹೇಳು, ಏನು ಅಲ್ಲಿ ಸಮಾಚಾರ ಅಂತ ನಾನು ಕೇಳಿದೆ. ಆಗ ಅವಳು ಹೇಳಿದ್ಲು, ಭರತ ಭಾವ ಹೇಳಿದ್ನಲ್ಲ, ಮಾತೃತ್ವ ಮೃಗೀಯ ಅಂತ. ನೀನು ಹೀಗೇ ಮಾತಾಡಬೇಕು, ಧರ್ಮದ ನಿಯಮಗಳ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ರಾಮಂಗೆ ತಟ್ಟುತ್ತೆ ಅಂತ ಹೇಳ್ಬಿಟ್ಟು ವಸಿಷ್ಠರು ಅವನಿಗೆ ತರಬೇತಿ ಕೊಟ್ಟಿದ್ರು. ಅವನು ಸರಿಯಾಗಿ ಅದನ್ನೆಲ್ಲ ಒಪ್ಪಿಸ್ದ. ಅವನಷ್ಟು ಕೆಟ್ಟವನಲ್ಲ ಕಣೆ ಅಂತ ಹೇಳಿದ್ಲು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.